ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಯಾಕೆ ಒಂಥರ ಇದ್ದೀರಾ? ಇಲ್ವಲ್ಲ, ನಾನು ಆರಾಮಾಗೇ ಇದ್ದೀನಿ. ಸುಮ್ಮನೆ ರೀ, ನಾನು ಅವಾಗಿಂದ ಗಮನಿಸ್ತಾನೆ ಇದ್ದೀನಿ. ಸರಿಯಾಗಿ ಊಟ ಮಾಡಲಿಲ್ಲ, ಇಲ್ಲೂ ಸಪ್ಪಗಿದ್ದೀರಾ. ಏನೋ ಸೀರಿಯಸ್ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡಿದ್ದೀರ ಅನ್ಸುತ್ತೆ. ಏನು ಅಂತ ಹೇಳಿ, ಪರವಾಗಿಲ್ಲ. ಏನಿಲ್ಲ, ಅದು ನಾಳೆ ಕ್ಲಾಸಲ್ಲಿ ಏನು ಮಾಡಬೇಕು ಅಂತ ಪೋರ್ಷನ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅದೇ ಟೆನ್ಷನ್ ಆಗ್ತದೆ. ಈ ಟೀಚರ್ ಅನ್ನೋ ಅಕ್ಷರದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗಿ ಚೀಟರ್ ಆಗಿರ್ಬೋದು. ಎಷ್ಟು ಸಲೀಸಾಗಿ ಸುಳ್ಳು ಹೇಳ್ತಾ ಇದ್ದೀರಾ ನೋಡಿ. ನಾನು ಎಲ್ಲಿ ಸುಳ್ಳು ಹೇಳ್ತಿದ್ದೀನಿ? ನಾನು ಚೀಟಿಂಗು ಮಾಡ್ತಿಲ್ಲ. ನಿಮಗೆ ಯಾಕೆ ಹಾಗೆ ಅನ್ನಿಸ್ತಿದೆಯೋ? ರೀ, ನೀವು ಕೆಲಸದ ವಿಷಯಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ನೀವು ಏನೋ ಮುಚ್ಚಿಡ್ತಾ ಇದ್ದೀರಾ. ಅಂದರೆ ನನಗೆ ಮೋಸ ಮಾಡಬೇಕು ಅಂತಲ್ಲ, ನನಗೆ ಯಾಕೆ ಹೇಳಬೇಕು ಅಂತ ಇರ್ಬೋದು. ಆ ಥರದ್ದೆಲ್ಲ ಏನೂ ಇಲ್ವಾ? ಇಲ್ಲ, ಎಕ್ಸಾಮ್ಸ್ ಹತ್ರ ಬರ್ತಿದೆ, ಪೋರ್ಷನ್ಸ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ನಲ್ಲ, ಅದೇ ಟೆನ್ಷನ್. ಅದು ಬಿಟ್ಟರೆ ಇನ್ನೇನು ಇಲ್ಲ. ಅಷ್ಟೇನಾ? ಅಷ್ಟೇ. ಎಕ್ಸಾಮ್ ಹತ್ರ ಬಂತು ಅಂತ ಟೀಚರ್ಗೆ ಟೆನ್ಷನ್ನಾ? ಹಾಂ, ಕ್ವೆಶನ್ಸ್ ಪೇಪರ್ ನಾವೇ ಸೆಟ್ ಮಾಡಬೇಕಲ್ವಾ? ಓ, ಒಂದು ಕ್ಷಣ ನನ್ನ ಸ್ಕೂಲ್ ಡೇಸ್ ಎಲ್ಲ ನನ್ನ ಕಣ್ಮುಂದೆ ಬಂದೋಯ್ತು ನೋಡಿ. ಅವಾಗೆಲ್ಲ ಎಕ್ಸಾಮ್ ಹತ್ರ ಬರ್ತಾ ಇದ್ದಾಗೆ ಟೀಚರ್ಸ್ ಎಲ್ಲ ಎಷ್ಟು ಆರಾಮಾಗಿರ್ತಾರಪ್ಪ, ನಮ್ಮ ಸ್ಟೂಡೆಂಟ್ಸ್ಗೆ ಟೆನ್ಷನ್ ಅನ್ಕೋತಾ ಇದ್ದೆ. ಬಟ್ ಎಕ್ಸಾಮ್ ಅಂದರೆ ಟೀಚರ್ಗೂ ಟೆನ್ಷನ್ ಆಗುತ್ತೆ ಅಂದ್ರಲ್ಲ, ಈಗ ಸ್ವಲ್ಪ ಸಮಾಧಾನ ಆಯಿತು, ಥರ ಖುಷಿ. ಗೌತಮರೇ, ನನಗೆ ಸ್ವಲ್ಪ ಟೈಮ್ ಆಗುತ್ತೆ, ನೀವು ಮಲ್ಕೊಳ್ಳಿ, ನಾನು ಇದನ್ನು ಮುಗಿಸ್ಕೊಂಡು ಮಲ್ಕೋತೀನಿ. ಸರಿ, ಜಾಸ್ತಿ ಯೋಚನೆ ಮಾಡಬೇಡಿ. ಥ್ಯಾಂಕ್ ಯು. ಪಾರ್ಥ, ಎಲ್ಲಿದ್ಯಾ? ಮಾಮ್, ನಾನು ಇಲ್ಲೇ ಆನ್ ದಿ ವೇ ಒಂದು ಲಾಡ್ಜಲ್ಲಿ ಉಳ್ಕೊಂಡಿನಿ ಮಾಮ್. ಚೆನ್ನಾಗಿದೆಯಾ? ಅಫ್ಕೋರ್ಸ್ ಮಾಮ್, ತುಂಬ ಚೆನ್ನಾಗಿದ್ದೀನಿ ಮಾಮ್. ಟ್ರಿಪ್ ಎಲ್ಲ ಚೆನ್ನಾಗಾಗ್ತಿದೆಯಾ? ಓ, ಸೂಪರಾಗಿ ಆಗ್ತಿದೆ ಮಾಮ್. ಔಚ್! ಏನಾಯ್ತು ಪಾರ್ಥ? ಅಯ್ಯೋ, ಸೊಳ್ಳೆ ಮಾಮ್. ಏನು ಸೊಳ್ಳೆನಾ? ಮಾಮ್, ಅದು ಇಲ್ಲಿ ಸ್ವಲ್ಪ ಸೊಳ್ಳೆ ಇದೆ ಮಾಮ್. ಅಷ್ಟೊಂದು ಸೊಳ್ಳೆನಾ? ಹಾಗಿದ್ರೆ ಎಲ್ಲಿದೆಯಾ ನೀನು? ಮಾಮ್, ಆ್ಯಕ್ಚುಲಿ ನಾನು ಒಂದು ಒಳ್ಳೆ ಲಾಡ್ಜಲ್ಲಿ ಉಳ್ಕೊಂಡಿದ್ದೀನಿ ಮಾಮ್. ಬಟ್ ಐ ಡೋಂಟ್ ನೋ ವೈ ನನಗೆ ಒಳಗಡೆ ನಿದ್ದೆ ಬರ್ತಾ ಇಲ್ಲ. ಅದಕ್ಕೆ ಹೊರಗಡೆ ಬಂದು ಮಲ್ಗೋಣ ಅಂತ ಬಂದೆ. ಹೊರಗಡೆ ಸೊಳ್ಳೆ ಕಾಟ ಇದ್ದೇ ಇರುತ್ತಲ್ಲ ಮಾಮ್. ಈಗ ನಿದ್ದೆ ಬರ್ತಾ ಇದೆಯಾ? ಅಲ್ಲ, ಒಳಗೆ ನಿದ್ದೆ ಮಾಡಿದರೆ ಸೊಳ್ಳೆ ಕಚ್ಚೋದು ತಪ್ತಿತ್ತಾ? ಅಯ್ಯೋ ಮಾಮ್, ನೀನು ಹೇಳಿದ್ದು ಕರೆಕ್ಟೇ ಮಾಮ್. ನನ್ನ ತಲೆಗೆ ಫ್ಲ್ಯಾಶೇ ಆಗಲಿಲ್ಲ ನೋಡು. ಸರಿ ಮಾಮ್, ನೀನು ಹೇಳಿದಾಗೆ ನಾನು ಒಳಗಡೆನೇ ಹೋಗಿ ಮಲ್ಕೋತೀನಿ ಮಾಮ್. ಹೌದು, ನೀನು ಎಕ್ಸಾಕ್ಟಾಗಿ ಎಲ್ಲಿದೆಯಾ? ಯಾವ ಊರಲ್ಲಿದೆಯಾ? ಮಾಮ್, ಅದು ಶಿವಮೊಗ್ಗ ಮಾಮ್. ಶಿವಮೊಗ್ಗ ಹತ್ರ ಅಜ್ಜಿಯವ್ರ ಹತ್ರ ಇದ್ದೀನಿ ಮಾಮ್. ಏನು ಆಯಿತು? ಮೊಸ್ಕಿಟೋಸ್ ಮಾಮ್. ನನಗೆ ಗೊತ್ತು ಪಾರ್ಥ, ನೀನು ಎಲ್ಲಿದ್ಯಾ, ಎಷ್ಟು ಕಷ್ಟಪಡ್ತಿದ್ಯಾ ಅಂತ. ನೀನು ಮಾಮ್ ಹತ್ರನೇ ಸುಳ್ಳು ಹೇಳ್ತಾ ಇದೆಯಾ? ಓಕೆ ಮಾಮ್, ನಾನೀಗ ಒಳಗಡೆ ಶಿಫ್ಟ್ ಆಗ್ತೀನಿ. ಟೇಕ್ ಕೇರ್ ಮಾಮ್. ಐ ಲವ್ ಯು ಮಾಮ್. ಬಾಯ್. ಗುಡ್ ನೈಟ್. ಬಾ, ಬಚಾವಾಗ್ಬಿಟ್ಟೆ. ನನ್ನ ಮಗನ್ನ ಎಂಥ ಪರಿಸ್ಥಿತಿಗೆ ತಂದ್ಬಿಟ್ರು ಇವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.